ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ವಿಲಾಸ್. ನಾನು ಇವತ್ತು ಕಾರ್ ನೋಡಕ್ ಬಂದಿದ್ದೀನಿ. ವಿಧ ಆಗಿ ಡಿಫ್ರೆನ್ಸ್, ಮೋಟಾರ್, ಬೈಕ್, ಎತ್ತಿನ ಗಾಡಿ ಎಲ್ಲ ಇದೆ. ಮೊದಲ ಕಾರುಗಳನ್ನು 19ನೇ ಶತಮಾನದ ಕೊನೆಯಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಕಾರ್ಲ್ ಬೆಂಜ್ ಅವರು 1886ರಲ್ಲಿ ಮೊದಲ ಯಶಸ್ವಿ ಗ್ಯಾಸೋಲಿನ್ ಚಾಲಿತ ಆಟೋಮೊಬೈಲ್ ಅನ್ನು ನಿರ್ಮಿಸಿದರು. 20ನೇ ಶತಮಾನದ ಆರಂಭದಲ್ಲಿ ಹೆನ್ರಿ ಫೋರ್ಡ್ ಅವರ ಮಾಸ್ ಪ್ರೊಡಕ್ಷನ್ ತಂತ್ರಗಳು ಕಾರುಗಳನ್ನು ಜನಸಾಮಾನ್ಯರಿಗೆ ಹೆಚ್ಚು ಕೈಗೆಟುಕುವಂತೆ ಮಾಡಿದವು. ಅಂದಿನಿಂದ ತಂತ್ರಜ್ಞಾನದಲ್ಲಿ ಅಗಾಧ ಬೆಳವಣಿಗೆಯಾಗಿದ್ದು, ಇಂದಿನ ಕಾರುಗಳು ಹೆಚ್ಚು ಇಂಧನ ದಕ್ಷ, ಸುರಕ್ಷಿತ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಹೊಂದಿವೆ. ಗಾಲಿಯ ಮೇಲೆ ಗೂಡು, ಪ್ರಯಾಣಿಕರ ಪಾಲು, ಪ್ರವಾಸದ ಆನಂದ ನೀಡಿದೆ ಕಾರ್ ಬಾಲು. ಚಲಿಸುತ್ತಿದೆ ದಿನವಿಡೀ, ಸವಾರರಿಗೆ ಸಂಭ್ರಮ, ಮೂಲೆ ಮೂಲೆಗೂ ಕೊಂಡೊಯ್ಯುವ 4 ಚಕ್ರದ ಸುಂದರ ಕನಸದು. ಪೆಟ್ರೋಲ್ ಗಿಳುಗಿರುವಾಗ ಓಡಲಾರೆನು ಎನ್ನುವೆಯಾ? ಪರಿಸರ ಸ್ನೇಹಿತನಾಗಲು ಕರೆಂಟ್ ಕೇಳುವೆಯಾ? ಹೊಸ ಕಾರುಗಳು. ಇತ್ತೀಚಿನ ಕಾರುಗಳು ಹೆಚ್ಚು ಸುಧಾರಿತ ತಂತ್ರಜ್ಞಾನವನ್ನು ಹೊಂದಿವೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗಳು, GPS ನ್ಯಾವಿಗೇಷನ್, ವೈರ್ಲೆಸ್ ಫೋನ್ ಚಾರ್ಜಿಂಗ್, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಸ್ವಯಂಚಾಲಿತ ಹವಾಮಾನ ನಿಯಂತ್ರಣ ಮತ್ತು ಇತರೆ ಸ್ಮಾರ್ಟ್ ವೈಶಿಷ್ಟ್ಯಗಳು ಹೊಸ ಕಾರುಗಳಲ್ಲಿ ಸಾಮಾನ್ಯವಾಗಿದೆ. ಹಳೆಯ ಕಾರುಗಳಲ್ಲಿ ಈ ಆಧುನಿಕ ತಂತ್ರಜ್ಞಾನಗಳು ಲಭ್ಯವಿರುವುದಿಲ್ಲ. ಅವುಗಳು ಮೂಲಭೂತ ರೇಡಿಯೋ, ಮ್ಯಾನ್ಯುವಲ್ ಕಂಟ್ರೋಲ್ಗಳು ಮತ್ತು ಸೀಮಿತ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. 2. ಸುರಕ್ಷತೆ. ಹೊಸ ಕಾರುಗಳು. ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಕಾರುಗಳು ಹೆಚ್ಚು ಸುಧಾರಿತವಾಗಿವೆ. ಇವುಗಳಲ್ಲಿ ಹೆಚ್ಚು ಏರ್ಬ್ಯಾಗ್ಗಳು, ಕೆಲವು ಕಾರುಗಳಲ್ಲಿ 6 ಅಥವಾ ಅದಕ್ಕಿಂತ ಹೆಚ್ಚು. ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್, ABS, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ESC, ಹಿಂಬದಿಯ ಪಾರ್ಕಿಂಗ್ ಸೆನ್ಸರ್ಗಳು, ಕ್ಯಾಮೆರಾ, ಕ್ರೂಸ್ ಕಂಟ್ರೋಲ್, ಲೇನ್ ಕೀಪಿಂಗ್ ಅಸಿಸ್ಟ್ ಮುಂತಾದ ಹಲವು ಸುರಕ್ಷತಾ ವೈಶಿಷ್ಟ್ಯಗಳು ಇರುತ್ತವೆ. ಹಳೆಯ ಕಾರುಗಳಲ್ಲಿ ಸುರಕ್ಷತಾ ವೈಶಿಷ್ಟ್ಯಗಳು ಕಡಿಮೆ ಇರುತ್ತವೆ. ಕೆಲವು ಕಾರುಗಳಲ್ಲಿ ಏರ್ಬ್ಯಾಗ್ಗಳು ಇರುವುದಿಲ್ಲ ಅಥವಾ ಕೇವಲ 1-2 ಇರುತ್ತವೆ. ABS ಅಥವಾ ESC ನಂತಹ ಆಧುನಿಕ ಸುರಕ್ಷತಾ ವ್ಯವಸ್ಥೆಗಳು ಇರುವುದಿಲ್ಲ. 3. ಇಂಧನ ದಕ್ಷತೆ ಮತ್ತು ಎಂಜಿನ್. ಹೊಸ ಕಾರುಗಳು ಸಾಮಾನ್ಯವಾಗಿ ಹೆಚ್ಚು ಇಂಧನ ದಕ್ಷತೆಯನ್ನು ಹೊಂದಿರುತ್ತವೆ. ಸುಧಾರಿತ ಎಂಜಿನ್ ತಂತ್ರಜ್ಞಾನ, ಹಗುರವಾದ ದೇಹದ ರಚನೆ ಮತ್ತು ಏರೋಡೈನಮಿಕ್ ವಿನ್ಯಾಸದಿಂದಾಗಿ ಇವು ಕಡಿಮೆ ಇಂಧನದಲ್ಲಿ ಹೆಚ್ಚು ದೂರ ಚಲಿಸುತ್ತವೆ. ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ಕಾರುಗಳು ಈಗ ಹೆಚ್ಚು ಲಭ್ಯವಿವೆ. ಹಳೆಯ ಕಾರುಗಳು ಕಡಿಮೆ ಇಂಧನ ದಕ್ಷತೆಯನ್ನು ಹೊಂದಿರುತ್ತವೆ. ಅವುಗಳ ಎಂಜಿನ್ಗಳು ಹೆಚ್ಚು ಇಂಧನವನ್ನು ಬಳಸಬಹುದು ಮತ್ತು ಹೊರಸೂಸುವಿಕೆ ಮಾನದಂಡಗಳನ್ನು ಪೂರೈಸುವುದಿಲ್ಲ. 4. ಹೊರಸೂಸುವಿಕೆ ಮತ್ತು ಪರಿಸರ ಸ್ನೇಹಪರತೆ. ಹೊಸ ಕಾರುಗಳು ಕಟ್ಟುನಿಟ್ಟಾದ ಹೊರಸೂಸುವಿಕೆ ಮಾನದಂಡಗಳನ್ನು, ಉದಾಹರಣೆಗೆ BS6 ಪೂರೈಸುತ್ತವೆ. ಇವು ಕಡಿಮೆ ಮಾಲಿನ್ಯವನ್ನು ಹೊರಸೂಸುತ್ತವೆ ಮತ್ತು ಪರಿಸರಕ್ಕೆ ಹೆಚ್ಚು ಹಾನಿಕಾರಕವಲ್ಲ. ಹಳೆಯ ಕಾರುಗಳು ಹೆಚ್ಚಿನ ಪ್ರಮಾಣದ ಮಾಲಿನ್ಯಕಾರಕಗಳನ್ನು ಹೊರಸೂಸುತ್ತವೆ. ಇದು ಪರಿಸರಕ್ಕೆ ಹೆಚ್ಚು ಹಾನಿಕಾರಕವಾಗಿದೆ. ಕೆಲವು ನಗರಗಳಲ್ಲಿ ಹಳೆಯ ಡೀಸೆಲ್ ಕಾರುಗಳ ಬಳಕೆಯನ್ನು ನಿಷೇಧಿಸುವ ನಿಯಮಗಳೂ ಇವೆ. 1. ಹ್ಯಾಚ್ಬ್ಯಾಕ್ಸ್. ಇವು ಸಣ್ಣ ಮತ್ತು ಸಾಂದ್ರವಾದ ಕಾರುಗಳು. ನಗರದ ಟ್ರಾಫಿಕ್ನಲ್ಲಿ ಸುಲಭವಾಗಿ ಚಲಿಸಲು ಮತ್ತು ಪಾರ್ಕ್ ಮಾಡಲು ಸೂಕ್ತವಾಗಿವೆ. ಇವು ಉತ್ತಮ ಇಂಧನ ದಕ್ಷತೆ ಮತ್ತು ಕೈಗೆಟುಕುವ ಬೆಲೆಯನ್ನು ಹೊಂದಿರುತ್ತವೆ. ಉದಾಹರಣೆಗಳು: ಮಾರುತಿ ಸುಜುಕಿ ಆಲ್ಟೋ, ಮಾರುತಿ ಸುಜುಕಿ ಸ್ವಿಫ್ಟ್, ಟಾಟಾ ಆಲ್ಟ್ರೋಸ್, ಹುಂಡೈ ಗ್ರಾಂಡ್ i10 ನಿಯೋಸ್. 2. ಸೆಡಾನ್ಸ್. ಇವು ಹ್ಯಾಚ್ಬ್ಯಾಕ್ಗಳಿಗಿಂತ ದೊಡ್ಡದಾಗಿರುತ್ತವೆ ಮತ್ತು ಪ್ರತ್ಯೇಕ ಬೂಟ್ ಸ್ಪೇಸ್, ಡಿಕ್ಕಿ ಹೊಂದಿರುತ್ತವೆ. ಕುಟುಂಬ ಬಳಕೆಗೆ, ಆರಾಮದಾಯಕ ಪ್ರಯಾಣಕ್ಕೆ ಮತ್ತು ಸುದೀರ್ಘ ಪ್ರಯಾಣಕ್ಕೆ ಸೂಕ್ತವಾಗಿವೆ. ಉದಾಹರಣೆಗಳು: ಮಾರುತಿ ಸುಜುಕಿ ಡಿಸೈರ್, ಹುಂಡೈ ಆರಾ, ಹೋಂಡಾ ಅಮೇಜ್, ಹೋಂಡಾ ಸಿಟಿ, ಸ್ಕೋಡಾ ಸ್ಲಾವಿಯಾ, ವೋಕ್ಸ್ವ್ಯಾಗನ್ ವರ್ಟ್ಸ್. 3. ಕಾಂಪ್ಯಾಕ್ಟ್ ಎಸ್ಯುವಿಗಳು. SUVs. ಇವು SUV ವಿಭಾಗದಲ್ಲಿ ಸಣ್ಣ ಗಾತ್ರದ ಕಾರುಗಳು. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸಿ. ಎಲ್ಲರಿಗೂ ಶುಭ ದಿನ. ಕ್ಷಣಿಕ ಬದುಕು. ಆಸೆಯ ಹೊತ್ತು ನಗುವನ್ನು ಕಂಡರೆ, ಕಷ್ಟವ ಮರೆತು. ಚಿಂತೆಗಳ ಗಂಟು, ಪ್ರೀತಿಯ ನಂಟು, ಬಾಳಿನ ಪಯಣ, ಮನುಜನು ಒಂಟು.